ಏನೋ ಚಿಂತಕ ನಿನ್ನ ಮಗ ಎಲ್ಲಿದಾನ? ಮತ್ತು ಹೆಣ್ಣು ನೋಡಕ್ಕೆ ಹೂ ಇದನ್ನ ಹಣ್ಣಾಗಕ್ಕೆ ಹೋಗೋಣ ಅಂದಿದ್ದಿ, ಮತ್ತೇನು ಸುದ್ದಿನೇ ಇಲ್ಲವ? ಹಾಗೇನಿಲ್ಲ, ನನ್ನ ಮಗ ಕಾರ್ ಗಾಡಿ ತರಕ್ಕೆ ಹೋಗ್ಯಾನ. ಹೋಗುಣ ಗಪ್ಪ, ನನ್ನ ಮಗಳು ಬರ್ಬೇಕಲ್ಲ, ಆಕಿನ ಕರ್ಕೊಂಡು ಹೋಗುನು. ನೋಡು ಆಕಿಗೆ ಗಂಡ ಆಕಿನೂ ಬಂದ್ರೆ ಪಟ್ನ ಚಲೋ ಆಕೈತಿ ಕಾರ್ ಗಾಡಿಯಾಗ ಹೋಗಕ್ಕೆ. ಅವ್ರ ಕಾರ್ ಗಾಡಿಯಾಗ ಹೋಗೋದು? ಇಲ್ಲವ, ನಾವೊಂದು ಮಾಡೀವು, ಅವ್ರದ್ದೊಂದು 2 ಕಾರ್ ಗಾಡಿ ಅದೊಂದು ಪಾಡಕ್ಕೈತಲ್ಲ, ಮತ್ತು ಹತ್ತೆ ಕೊಳಗಾವಂಗಿಲ್ಲ. ಅದು ಬರೋಬರಿ. ಇವತ್ತು ಹೋಗಿ ಹಣ್ಣು ಹಾಕಿ ಬರೋತ್ನ್ಯಾಗ ಇಲ್ಲ ನಾಳೆ ಜೊತೆ ಜಮ್ಕಂಡಿಗೆ ಹೋಗ್ಬರು ನಾವ. ಯಾಕೆ ಜಮ್ಕಂಡಿಗೆ? ಏನು ಮರುವಿನ ಕಾಯಿಲೆ ಐತಿನ ಶಂತಕ ನಿನಗೆ? ನೀನೇ ಏನಿಲ್ಲ ಸೇರಿ ತೊಗೊಂಡ್ಬರ್ನು ಅಂತಂದು. ಯಾಕೋ ನನಗೂ ಆರಾಮಿಲ್ಲಾಗೈತಿ, ಸ್ವಲ್ಪ ದವಾಖಾನೆ ಕಡೆ ಏನು ಹೋಗಿ ಬರೋನು. ಏನಾತ ಗಿರ್ಜಿ, ಏನಾತ? ಏನಿಲ್ಲ ಶಂತಕ, ನನಗೂ ನೀರು ನಿಂತೈತಿ 3 ತಿಂಗಳಾಯ್ತು. ಎಷ್ಟು ಲಗೂನ ಇತ್ತ? ಈಗ ನನ್ನ ಮಗಗ 6 ವರ್ಷ ಅಲ್ಲ? ಲಘುನ ನಮ್ಮ ಅತ್ತಿ ಹೆಟ್ಲಾಕತ್ತಿ ಒಂದ್ರ ಮೇಲೆ ಗಪ್ಪ ಆದ್ರಲ್ಲ ಅಂತಂದು ನಿಂತೈತಿ. 3 ತಿಂಗಳಾಗೈತಿ, ಹೋಗಿ ತೋರ್ಸ್ಕೊಂಬರ್ರಿ. ಜಾಕಿ ನಾ 3, 4, 5 ತಿಂಗಳ ತಕ್ಕ ಸಮಾಧಾನಲೆ ತಿರುಗಾಡ್ಬೇಕು. ನಾಳೆ ಹೋಗಿ ಬರ್ನು. ಆಯ್ತು ಗಿರ್ಜಿ. ಶಂತಕ, ನನಗಂತೂ ನಿನ್ನ ಕೈಯಾನ ಎಣ್ಗಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ತಿನ್ಬೇಕಂತ ಅನ್ಸ್ಲಾಕತೈತಿ. ಮಾಡ್ಕೊಡಕ್ಕ? ಅದಾ ಗಿರ್ಜಿ, ನೀವು ಹೇಳೋದು ಹೆಚ್ಚು, ನಾ ಮಾಡ್ಕೊಡೋದು ಹೆಚ್ಚು. ಮಾಡ್ಕೊಡ್ತೀನಿ. ಇವತ್ತು ಸಂಜೆಗೆ ಎಟ್ಟೋತಿದ್ರು ಮಂದು ತಂದು ಮಾಡ್ಕೊಡ್ತೀನಿ. ಏನಂತ ಬಸ್ರಿ ಬೇಕಿ ತೀರ್ಲಿಲ್ಲ ಅಂದ್ರೆ ಮಕ್ಕಳು ಕಿವಿ ಹೊಡಿತಾವತ್ತ, ಅದಕ್ಕೆ ಮಾಡ್ಕೊಡ್ತೀನಿ. ಅವ ಸನವ ಇಲ್ಲೇ ಕೂತೀರ ಇಬ್ಬರು? ಬಾಬಾ ಪ್ರಿಯ ಬಾ ಕುಂಡ್ರಪ್ಪ. ಬಂದಿ ಮಗಳ? ಅಡಿ ಅಂದ್ರೆ ಬರಲಿಲ್ಲ? ಇಲ್ಲವ, ಅಲ್ಲಿ ಹೊರಗೆ ಕಾರ್ ಗಾಡಿ ಹಚ್ಚತ್ತಾರ ಬರತ್ತಾರ. ಅಣ್ಣ ಇಲ್ಲಿ ಅವ್ನು ಒಳಗೆ ಕೂತಾನ, ಕರಿಲೇನ? ಏ ಅಪ್ಪ ಬಾ, ಇಲ್ಲಿ ನಿಮ್ಮ ಅಕ್ಕ ತಂಗಿ ಮುಂದೆ ಬಾ. ಬಾ ಅತ್ತರಿ ಆರಾಮದೇವ್ರಿ? ಹ್ಞೂ ತಮ್ಮ, ಆರಾಮದೇವ್. ನೀವೆಲ್ಲ ಆರಾಮದಲ್ಲಿ? ಬರ್ರಿ ಕುರ್ಚಿತ್ತಂಗಪ್ಪ. ಬ್ಯಾಡ್ರಿ, ಇಲ್ಲೇ ಕುಂಡಿರ್ತೀನಿ ರೀ. ನಾನು ಅಡಿಮೆ ಇಲ್ಲದಾನ ರೀ, ಇಲ್ಲೇ ಇದೀನಿ ರೀ. ಬರ್ರಿ ಕುಂಡ್ರಿ ಬರ್ರಿ. ತಮ್ಮ ಇಲ್ಲೇ ಕೂತಿ. ಏ ಪಾಪ ಒಳಗೆ ಕರ್ಕೊಂಡು ಹೋಗ್ರಿ, ಸ್ವಲ್ಪ ಮೇಲೆ ಕೊಂಡ್ರವ್ರಿ ಅಲ್ಲಿ. ಹ್ಞೂ ಆತು ಬೇ, ಬಾವ್ರಿ ಒಳಗೆ ಬರ್ರಿ ಹೋಗ್ರಿ. ನಡೀರಿ. ಆರಾಮದರಿ ಎಲ್ಲಾರು? ಗಿರ್ಜಿ ಅಕ್ಕದ ತಮ್ಮನ ಎಲ್ಲಿ ಹೋಗ್ಯಾನ? ಅದಾನ ಮನ್ಯಾಗ? ಇಲ್ಲವ, ಸಾಲಿಗೆ ಹೋಗ್ಯಾನವ. ನಾನು ಹಿಂಗೆ ಅಂದ್ರೆ ಶಾಂತಕ್ಕ ಅದಕ್ಕೆ ಬನ್ನಿ. ಆಯ್ತು ರೀ. ಕಾಕಾರ ಅದಾರ ಮನ್ಯಾಗ? ಅದಾರವ. ಮತ್ತು 2 ದನಗಳು ಅದಾವಲ್ಲ, ಅವ್ರಿಗೆ ನೋಡ್ಕೊರಿ ಅಂತ ಹೇಳಿ ಬಂದೀನಿ ಇವತ್ತು. ನಮ್ಮ ತಂಗಿನೂ ಬಂದಾಳ, ಆಕಿನೂ ಸ್ವಲ್ಪ ಮನ್ಯಾಗೆಲ್ಲ ಅಡುಗೆದು ಮಾಡ್ಲಕತ್ತಾಳ. ಅವ್ವ, ನಿನ್ಗೊಂದು ಮಾತು ಹೇಳಬೇಕು. ನನ್ನ ನಾದಿಗೆ ಗಂಡು ನೋಡೋದು ಶಸ್ತ್ರ ಇಟ್ಕೊಂಡಾರ ಸೋಮವಾರ. ಹೋಗಿ ಬರೋನು? ಅಯ್ಯ ಹುಡುಗಿ, ನೀ ಹೇಳಕತ್ತಿಯಲ್ಲ, ಅದು ನಿಮ್ಮ ಮಾತು ಹೇಳ್ಬೇಕು. ಹಂಗೆಲ್ಲ ಬರೋಕ್ಕಾಗಲ್ಲವ. ನೀ ಹೇಳಿ ಬರ್ಬೋದು ಕರೆ. ನಿಮ್ಮ ಮನ್ಯಾಗ ದೊಡ್ಡವ್ರ ತೆದಕದಾರ, ಅವ್ರು ಹೇಳಬೇಕು ಮೊದಲು. ಅದೆಲ್ಲ ಬರೋಬ್ಬರಿ ಅವ. ಅವ್ರ ಅಣ್ಣನ ಮಗಗೆ ಕೊಡ್ಬೇಕು ಅನ್ನೋ ಪ್ಲ್ಯಾನ್ ಹಾಕ್ಯಾರ. ಕೊಡಲಿ ಬಿಡು, ಹುಡುಗಿನೂ ಚಲೋ ಆಗೈತಿ. ಈಗ ಏನೋ ಹೊಂದ್ಕೊಂಡು ಹೋಗ್ತಾರೆ ಅಂದ್ಬಳಕ ಕೊಡಲಿ ಬಿಡ್ಲ. ಆಯ್ತಾಯ್ತು. ಮಾತಾಗ ಕುಂಡ್ರದ ಬ್ಯಾಡ, ನಡ್ರಿ ಹೋಗುನು. ಅಲ್ರಿ, ಅವ್ರು ಬರೋದು ಹೊತ್ತಾಗಬೇಕಾಗಿತ್ತಲ್ಲ ಈಗ ಇಷ್ಟೊತ್ತಿಗೆ, ಇನ್ನೂ ಯಾಕೆ ಬಂದಿಲ್ಲ? ಇವಳ ಗಂಡ ಅಲ್ಲ, ತಿಳ್ಕೊತೀರಿ ಅಂತ ಅಂದ್ಕೊಂಡೀನಿ. ಅಲ್ಲ ಮಾನ್ಸ, ಅವರು ಬರಬೇಕು. ಎಷ್ಟೊತ್ತಾಗ್ತತೇನೋ? ಗಾಡಿ ಮೊದಲು ಮಳಿ ಒಂದು ಹತ್ತೈತಿ, ಹೊರಗೆ ಬರ್ತಾರೋ? ಇಲ್ಲಿ ಜಮ್ಕಂಡಿಂದ ಬಿಜಾಪುರಕ್ಕೆ ಬರ್ಬೇಕಲ್ಲ, ಒಂದು ತಾಸು ಹಿಡಿತಾದಿ. ಬರ್ತಾರೆ. ಆಯ್ತು ಅಂದಂಗೆ ಮಗಳು ರೆಡಿ ಆದ್ಲು? ಮಗಳು ಅನ್ಬೇಡ್ರಿ, ಆಕಿ ಕೇಳಿಸ್ತಂದ ಈಗ ಮೊದಲ ಸಿಟಿಗೆ ಇರ್ತಾಳೆ. ಮೊದಲ ನಿಮ್ಮನ್ನು ಕಂಡ್ರೆ ಸೇರೋದಿಲ್ಲ ಆಕಿ, ಮತ್ತು ಮಗಳಂತ ಸುಮ್ಮನೆ. ಅಲ್ಲ, ಹಿಂಗಂದ್ರೆ ಹಿಂಗಂತ ಈಗ ನೀನು ನನ್ನ ಗಂಡ ಅಂತ ಒಪ್ಕೊಂಡಾಯ್ತು, ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಂಡಾಯ್ತು. ಆದರೆ ಮಗಳನ್ನೆಲ್ಲ ಏನನ್ಲಿ? ಅವಳೇನು ನಿಮಗೆ ಹುಟ್ಟಾಳ? ನನ್ನ ಮೊದಲೇ ಗಂಡಿಗೆ ಹುಟ್ಟಿದವಳು ಮಗಳಕ್ಕಿ. ಅವಳು ಇನ್ನೂ ನಿನಗೆ ಒಪ್ಕೊಂಡಿಲ್ಲ, ಅಷ್ಟಾದ್ರೂ ಗೊತ್ತೈತಿಲ್ಲ ನಿನಗೆ. ಇರಲಿ ಬಿಡು, ಮಗಳು ಒಂದು ಅವಳಿಗೆ ಸಿಟ್ಟು ಬರೆಸ್ಬೇಡ.
ಮೊದಲೇ ನಿನ್ನ ಕಂಡ್ರೆ ಸೇಣಿ ಸೀಕಾಯಿ ಅದನ್ನ ಮಾಡ್ತಾಳಕ್ಕಿ ಮತ್ತು ನೀ ಮಗಳೇ ಅಂತ. ಇಲ್ಲಿ ಹೋಗ್ಬಿಡು. ಜಾನಕಿ ರೆಡಿ ಆದ್ಲ ನೋಡು. ಅಮ್ಮ ಜಾನಕಿ. ಅಮ್ಮ, ನನ್ನ ಹೆಸರು ಎತ್ಕೊಂಡು ಯಾರೂ ಒದಗೋ ಅವಶ್ಯಕತೆ ಇಲ್ಲ. ಅಮ್ಮ ಮಗಳೇ ಅಂತ ಯಾರೂ ಅಂದ್ಕೊಳ್ಳೋಮಿಲ್ಲ. ಈ ಮನುಷ್ಯ ಈ ಮನೆಯಲ್ಲಿ ಇರೋದು ನನಗಿಂತಿಂಚೂ ಇಷ್ಟ ಇಲ್ಲ. ಮುಂದೆ ನೀನು ಒಬ್ಬಳೇ ಒಂಟಿ ಆಗ್ತೀಯ ಅಂತ ಅಂದ್ಕೊಂಡು ನಾವು ಇಷ್ಟು ದಿವಸ ತಡ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ತಡ್ಕೋದಾಗೋದಿಲ್ಲ. ಇರಲಿ ಬಿಡಮ್ಮ, ಮಗಳೇ ಅನ್ನೋ ಸಲಿಗೆಯಿಂದ ಅವ್ರು ಕರೀಲಿತ್ತಾರ. ಇರಲಿ, ಇನ್ಮೇಲೆ ಒಪ್ಕೊಳ್ಳಲ್ಲ, ಅದಕ್ಕೇನಾಗ್ತೈತಿ. ಹೆಂಗಮ್ಮ ಒಪ್ಕೊಳ್ಳಿ? ನನ್ನ ತಂದೆ ಆಗದೆ ಇರೋರ್ನ ಅಪ್ಪ ಅಂತ ಕರೀಲ? ಅದು ನನ್ನಿಂದ ಸಾಧ್ಯ ಇಲ್ಲ. ನೋಡಮ್ಮ, ಈ ಮನೆಯಲ್ಲಿ ಇರು ಅಂದರೆ ಇರ್ತೀನಿ, ಬೇಡ ಅಂದರೆ ಹೋಗ್ತೀನಿ ಅಷ್ಟ. ಈ ವ್ಯಕ್ತಿನ ಅಪ್ಪ ಅಪ್ಪಾಜಿ ಅಂತ ಕರಿ ಅಂತ ನೆನೆಸ್ಕೊಳ್ಳೋಕ್ಕೆ ನಮ್ಮ ಅಪ್ಪನ ಪ್ಲೇಸ್ನಲ್ಲಿ ಒಪ್ಕೊಳ್ಳೋಕ್ಕೂ ನನ್ನ ಕೈಲಾಗಂಗಿಲ್ಲ. ನೋಡಮ್ಮ, ನಂಗೆ ಟೆನ್ಷನ್ ಮಾಡಬೇಡಿ. ಬೇಡ ಬೇಡ ಜಾನಕಿ, ನಾನು ನಿನಗೆ ಇಲ್ಲಿರೋದು ತೊಂದರೆ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲಮ್ಮ. ನನಗೂ ಹಿಂದೆ ಮುಂದೆ ಯಾರೂ ಇಲ್ಲ, ನಿಮ್ಮ ಅಮ್ಮನ ಬಿಟ್ಟರೆ. ಅದಕ್ಕೆ ನಾನು ನಿನ್ನ ಮಗಳು ಅಂತ ಒಪ್ಕೊಂಡಿದ್ದೀನಿ. ನೀವು ಒಪ್ಕೋದೇ ಇದ್ರೂ ಪರವಾಗಿಲ್ಲ, ನಾನಂತೂ ಒಪ್ಕೊಂಡಿದ್ದೀನಿ ನಿನ್ನ ಮಗಳಂತ. ಇಲ್ಲಿ ಬಿಡಮ್ಮ. ಬೇಡ ಬೇಡ ಜಾನಕಿ, ಸಿಟ್ಟು ಮಾಡ್ಕೋಬೇಡ. ಸದ್ಯಕ್ಕೆ ಗಂಡಿನ ಕಡೆಯವ್ರು ಬರೋ ಹೊತ್ತಾಯಿತು. ಅವ್ರ ಮುಂದೆಲ್ಲ ಹಿಂಗೆ ಚೀರಾಡ್ತಾ ನಿಂದಿರ್ಬೇಡ. ಹೌದಲ್ಲ, ನಾ ಚೀರಾಡ್ಬಾರ್ತಾನೆ. ಈ ಮನುಷ್ಯನ ಮೊದಲು ಇಲ್ಲಿಂದ ಹೊರಗೆ ಹಾಕಿ. ಅವರು ಬಂದು ಹೋಗೋವರೆಗೂ ಇವ್ರ ಮನೆಯಲ್ಲಿ ಇರಬಾರ್ದು. ಅವ್ರು ಬಂದಮೇಲೆ ಇವ್ರು ಯಾರು ಅಂತ ಕೇಳಿದಾಗ ಏನು ಹೇಳಿ? ನನಗೆ ಅಪ್ಪ ತೀರಿ ಹೋಗಿದ್ದಾರೆ ಅಂತ ನಾ ಅಭಿಷೇಕ್ಗೆ ಹೇಳಿದ್ದೀನಿ. ಮತ್ತು ಅವನು ಕೇಳಿಬಿಟ್ರೆ ನಾನು ಇನ್ನೊಂದು ರೀತಿ ನೋಡಂಗಿಲ್ಲ. ಇಲ್ಲ ಇಲ್ಲ, ನಾ ಎಲ್ಲ ಹೇಳ್ತೀನಿ, ಮ್ಯಾನೇಜ್ ಮಾಡ್ತೀನಿ. ನೀನು ಸಿಟ್ಟು ಮಾಡ್ಕೋಬೇಡ. ಏನು ಮಾಡ್ತೀಯೋ ಮಾಡು, ಅದು ಈ ವ್ಯಕ್ತಿ ನನ್ನ ಕಣ್ಣು ಮುಂದೆ ಇರಬಾರ್ದು ಅಷ್ಟೇ. ಓಕೆ ಓಕೆ ಅಮ್ಮ, ನೀನು ಒಳಗೆ ಹೋಗು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ರೆಡಿ ಆಗು, ಸಾರಿ ಉಟ್ಕೊಂಡು ರೆಡಿ. ಸರಿ. ನನ್ನ ಎಂಗೇಜ್ಮೆಂಟ್ ಅಂತ ನಾನು ಖುಷಿಯಾಗಿರೋಕ್ಕೂ ಆಗ್ತಿಲ್ಲ ಈ ಮನುಷ್ಯನಿಂದ. ಈ ಮನುಷ್ಯನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ಅಂದು. ಯಾಕರೇ ಇದ್ದಾನೆ ಈ ಮನ್ಯಾಗ. ಯಾಕೆ ನಿಮ್ಮನ್ನು ನೋಡ್ರೆ ಅಷ್ಟೊಂದು ಸಿಟ್ಟಿಗೆ ಇರ್ತಾಳ? ಮಣ್ಣಿ ಹಿಡ್ದೆ ಹಿಂಗೆ ಸಿಟ್ಟಿಗೆ ಏರೈತಿಲ್ಲ ಆಕಿ. ಯಾಕೆ ಇಷ್ಟೊಂದು ಸಿಟ್ಟಿಗೆ ಏರತ್ತಾಳ ಅಂತ. ಅಯ್ಯೋ ದೇವ್ರಿ, ಹಿಂಗೆ ಇವಳ ಮಗಳ ಮೇಲೆ ನಾನು ಕಣ್ಣು ಹಾಕಿದ್ದೆ ಅಂತ ಇವಳಿಗೆ ಏನಾದರೂ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಹಿಂಗಾದ್ರೂ ಮ್ಯಾನೇಜ್ ಮಾಡಬೇಕು. ಅವಳಿಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಬಾಯಿ ಮುಚ್ಚಿಸಿರ್ಬೋದು. ಇವತ್ತೆಲ್ಲ ನಾಳೆ ಗೊತ್ತಾಗ್ಬೋದಲ್ಲ. ಹಂಗಾದ್ರೆ ಮರಿ ಇವಳ ಆಸ್ತಿನೆಲ್ಲ ಹುಡ್ಕೊಂಡು ನಾನು ಇಲ್ಲಿಂದ ಹೋಗಬೇಕು. ಬಾಯ್ ಬಿಡಿ ಸುರೇಶ್, ಬಾಯ್ ಬಿಡಿ. ಇಲ್ಲ, ನನಗೂ ಗೊತ್ತಿಲ್ಲ. ಅವಳು ನನ್ನ ಕಂಡ್ರೇ ಆಗಂಗಿಲ್ಲ. ಅದೇನೋ, ನೀವು ಅವ್ರು ಬಂದು ಹೋಗೋವರೆಗೂ ಈ ಮನೆಗೆ ಬರಬೇಡಿ. ಹೋಗಿ ಹೊರಗೆ ಆಚೆ. ಇಷ್ಟು ಸೇಮ್ ಮಾಡ್ತಿಲ್ಲ. ಇವತ್ತೆಲ್ಲ ನಾಳೆ ನೀನು ಬೀದಿಗೆ ಬಂದು ನಿಂದಿಸ್ಲಿಲ್ಲ ಅಂದ್ರೆ ನೋಡು, ನಿನ್ನ ಕೂಡ ಯಾವ ನಾಯಿ ಇರ್ತಿತ್ತು. ನಿನ್ನ ಹತ್ರ ದುಡ್ಡು ಕಾಸು ಇದೆ ಅಂತ ಬಂದಿದ್ದು ನಾನು. ಇಲ್ಲ ಅಂದಿದ್ದೆ ನಿನ್ನ ಕೂಡ ಯಾವ ನಾಯಿ ಇರ್ತಿತ್ತು. ಆಯಿತು, ಹೋಗ್ತೀನಿ. ಅವ್ರು ಬಂದು ಹೋದ್ಮೇಲೆ ಕಾಲ್ ಮಾಡು. ಅಮ್ಮ ಜಾನಕಿ. ಆ ಮನುಷ್ಯನ ಕಳಿಸಿದಿಲ್ಲ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಾನೊಂದು ವಿಷಯ ಹೇಳ್ಬೇಕು ನಿನಗೆ. ಏನಮ್ಮ? ಅಮ್ಮನ ಮುಂದೆ ಹೇಳೋ ಬೇಡೋ? ಇವಳು ಯಾವ ರೀತಿ ತಗೋತಾಳೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ ಮನುಷ್ಯ ಚಲೋ ಇಲ್ಲ ಅಂತ ಹೆಂಗೆ ಹೇಳಿ? ಏನಮ್ಮ ಜಾನಕಿ, ಹೇಳು. ಏನಿಲ್ಲಮ್ಮ, ನಾನು ಯಾವ ಸೀರೆ ಉಟ್ಕೊಳ್ಳಿ ಅಂತ ಕೇಳಕ್ಕೆ ಬನ್ನಿ. ಇಷ್ಟೇನಾ? ಅಲ್ಲೇ ಇಟ್ಟಿನಿಲ್ಲ ಆರೆಂಜ್ ಕಲರ್ ಸಾರಿ, ಅದನ್ನೇ ಉಟ್ಕೋ. ಆಯ್ತಮ್ಮ. ಅಮ್ಮ, ನಿನ್ನೊಬ್ಬಳೇ ಬಿಟ್ಟು ಹೋಗಕ್ಕೆ ನಂಗೆ ಭಯ ಆಗುತ್ತಮ್ಮ. ಯಾಕೆ? ಇನ್ನೂ ಅವ್ರು ಹಣ್ಣು ಇಡೋಕೆ ಬರ್ತಿರೋದು ಅಷ್ಟೇ. ಮದುವೆ ಮಾಡ್ಕೊಂಡೇನು ಹೋಗ್ತಿಲ್ಲಲ್ಲ. ಇಲ್ಲಮ್ಮ, ಆ ಮನುಷ್ಯನ ಜೋಡ ನಿನ್ನ ಇಲ್ಲಿ ಬಿಟ್ಟು ಹೋಗೋಕ್ಕೆ ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಅಮ್ಮ, ನೀನು ನಮ್ಮ ಮನೆಗೆ ಬಂದ್ಬಿಡಮ್ಮ. ಅದು ಹೆಂಗಮ್ಮ ಆಗುತ್ತಾ? ನಂದು ಅಂತ ಮನೆ ಇದೆ, ಒಂದು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. ಆ ಬಿಸ್ನೆಸ್ ಬಿಟ್ಟು ಹೆಂಗೆ ಬರಲಿ? ಅದನ್ನೆಲ್ಲ ಅಭಿಷೇಕೆಲ್ಲ ನೋಡ್ಕೋತಾರಮ್ಮ. ಆದರೆ ನೀನು ಚೆನ್ನಾಗಿರ್ಬೇಕಮ್ಮ. ಆ ವ್ಯಕ್ತಿ ಏನು? ಏನಿಲ್ಲಮ್ಮ, ನಾ ಬರ್ತೀನಿ. ಏನು ಹುಚ್ಚು ಹುಡುಗಿಯೋ ಏನೋ, ತಾಯಿನೊಬ್ಬಳೇ ಬಿಟ್ಟು ಹೋಗ್ಬೇಕು ಅಂದರೆ ಎಷ್ಟೊಂದು ವಿಲಿ ಒದ್ದಾಡ್ತೈತೆ ನೋಡಿ ಮನಸ್ಸ. ಅದೇನೇನು ಮಗಳನ್ನ ಇನ್ನೊಂದು ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಂದರೆ ಆಗೋ ದುಃಖ ಇದೆಯಲ್ಲ, ಯಾರ ಮುಂದೆನೂ ಸಹ ಹೇಳೋಕ್ಕಾಗಂಗಿಲ್ಲ. ಆದಷ್ಟು ಬೇಗ ಎಲ್ಲನೂ ಬಿಲ್ ಕ್ಲಿಯರ್ ಮಾಡಿ ಎಲ್ಲ ಆಸ್ತಿನೂ ಇವಳ ಹೆಸರಿಗೆ ಬರೆದ್ಬಿಡ್ಬೇಕು.
ಯಾರು ಬಂದಂಗೆ. ಕತೆ ಮುಂದುವರಿಯುತ್ತದೆ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.